ರೀ ಸಿಂಗರಿ, ಏನ್ರಿ ಮಲಗ್ ಬಿಟ್ಟಿದೀರಾ? ಅವಾಗ್ಲಿಂದ ಎಲ್ಲಿಗೆ ಅಂತ ಕೇಳ್ತಿದೀರಲ್ಲ, ಬಂದಿದೀನಿ ನೋಡಿ, ಗಾಡಿಯಿಂದ ಇಳಿರಿ. ಹೇಗಿದೆ ಸರ್ಪ್ರೈಸ್? ಈಗ್ಲಾದ್ರೂ ಖುಷಿ ಆಯ್ತಾ? ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಎಷ್ಟೋ ವರ್ಷಗಳು ಅಲ್ಲ ಎಷ್ಟೋ ಜನ್ಮಗಳಾದ್ಮೇಲೆ ನನ್ನೂರ್ಗೆ ನಾನು ಕಾಲಿಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ರೀ, ನಮ್ ಮದುವೆ ಆಗಿ ಇನ್ನು 2 ತಿಂಗಳಾಗಿರೋದು ಅಷ್ಟೇ. ಎಷ್ಟೋ ಜನ್ಮ ಎಷ್ಟೋ ವರ್ಷ ಅಂತೆಲ್ಲ ಹೇಳ್ತಿದ್ದೀರಲ್ಲ, ಹೋಗ್ಲಿ, ಇಲ್ಲಿಂದ ನಿಮ್ ಮನೆಗೆ ಇನ್ನು ಎಷ್ಟು ದೂರ? ಕರ್ಕೊಂಡ್ ಬಂದಿರೋ ನಿಮಗ್ ಗೊತ್ತಿಲ್ವಾ? ಅಲ್ಲ, ಅದೇನು ಅಂದ್ರೆ, ಮೊದಲನೇ ಸಲ ಬಂದಾಗ ಹೋಗಿ ಕಲ್ಯಾಣಿಲ್ ಮುಳುಗ್ಬಿಟ್ಟೆ, 2ನೇ ಸಲ ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದೆ, ಸೊ ಮರ್ತೋಗ್ಬಿಟ್ಟಿದೆ ಕಣ್ರಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಈ ಊರಿನ ಗಡಿ ದಾಟಿ ಆಚೆ ಬಂದವಳೆ ಅಲ್ಲ. ಈ ಊರಿನೊಳಗೆ ನನ್ ಬದುಕೆಲ್ಲ. ಆದ್ರೆ ನಿಮ್ ಮದ್ವೆಗೋಸ್ಕರನೇ ನಾನು ಆಚೆ ಬಂದಿದ್ದು. ರೀ, ನಿಮ್ ಮದ್ವೆ ಅಂತ ಹೇಳ್ತಿದ್ದೀರಲ್ರಿ, ನಮ್ಮ ಮದ್ವೆ ಅಂತ ಹೇಳ್ರಿ. ಹಾಗೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಬಂದಿದ್ದು ನಿಮ್ ಮದ್ವೆಗೋಸ್ಕರ, ಆದ್ರೆ ನೀವು ಅದನ್ನ ನಮ್ ಮದ್ವೆ ಅನ್ನೋ ತರ ಬದಲಾಯಿಸ್ಬಿಟ್ರಿ. ಅಯ್ಯೋ, ದುರ್ಗಾಪುರದವರೆಗೂ ಬಂದ್ರು ಹಳೆ ಟೇಪ್ ರಿಕಾರ್ಡ್ರು, ಹಳೆ ಕ್ಯಾಸೆಟೇ ಓಡಿಸ್ತಿರಲ್ರಿ. ಮತ್ತೆ ನಿಮ್ ಊರಿಗೆ ಬಂದು ಹೇಗನ್ನಿಸ್ತಿದೆ? ಅದನ್ನ ಮಾತಲ್ಲೆಲ್ಲ ಹೇಳೋಕ್ಕಾಗಲ್ಲ ಚಿಕ್ಕ ಯಜಮಾನ್ರೆ.